ಸುಮಾರು ಹಾಂ 600 ವರ್ಷದ ಹಿಂದೆ ಹಾಂ ಇವನೇ ಇದ್ದವ ಭೈರವೇಶ್ವರ ಮೇಲ್ಗಡೆ. ಹಾಂ ಯಾರು ಭೈರವೇಶ್ವರ. ಇಲ್ಲಿ ಕೆಳಗಡೆ ಅವರಲ್ಲ, ಹಾಂ ಕುಂಟಪುರಪ್ಪ ಅಂತ, ಗಂಟು ಬೀರಪ್ಪವರು. ಅವರೇ ಮೇಲ್ಗಡೆ ಇದ್ದವರು. ಹಾಂ ಇವರು ಸಿದ್ದೇಶ್ವರ, ಹಾಂ 9 ಕೋಟಿ ಸಿದ್ಧರು. ಹಾಂ ಇವರು ಉತ್ತರ ದೇಶದಿಂದ ಬಂದರು. ಹಾಂ ಯಾರು? ಸಿದ್ದೇಶ್ವರ ಸಿದ್ದೇಶ್ವರ ಅವರು ಅಣ್ಣ ತಮ್ಮಂದ್ರು. ಉತ್ತರ ದೇಶದಿಂದ ಬಂದರು. ಹಾಂ ಸೋಮಲಿಂಗೇಶ್ವರ ಗುರು, ಹಾಂ ಅವನು ಮೇಲ್ಗಡೆ ಇದ್ದ. ಹಾಂ ಚುಂಚನಗಿರಿ ಭೈರವ, ಹ್ಞೂ ಕಾಲಭೈರವೇಶ್ವರ. ಹ್ಞೂ ಇವರು ಬಂದು ಜಾಗ ಕೇಳಿದ್ರು ಸಿದ್ದೇಶ್ವರ, ಹ್ಞೂ ಇಲ್ಲಿ ನಮಗೆ ಜಾಗ ಯೋಗ್ಯ ಆಗದೆ, ಹ್ಞೂ ನಾವು ಇಲ್ಲಿ ಭಕ್ತಾದಿಗಳು ಒಳ್ಳೇದು ಮಾಡ್ತೀವಿ, ಹಾಂ ನಮಗೆ ಇಲ್ಲಿ ಜಾಗ ಕೊಡಿ. ಆಗ ಊರು ಪರ ಏನೆಲ್ಲ ಬರೀ ಕಾಡಿದು. ಹ್ಞೂ ಹ್ಞೂ ಆಗ ಎಲ್ಲ ಮುಂದೆ ಹೋಗಿ ಅಂದ್ರೆ ಇವರು ಯಾರು? ಭೈರವೇಶ್ವರ. ಹಂಗಂದ್ರೆ ಆಪತ್ತು ವಿಭೂತಿ ಮನುಷ್ಯರು ಕೆಳಗೆ ಉಳ್ಕೊ ಕಡಿದ್ರು. ಯಾರು? ಭೈರವೇಶ್ವರ. ಉಳ್ಕೊ ಬರುವ ಕಾಲು ಮುರಿದಾಯ್ತು. ಅದಕ್ಕೆ ಕುಂಟ ಭೈರವೇಶ್ವರ ಅಂತ ಹೆಸರು, ಕುಂಟಪುರಪ್ಪ ಅಂತ. ಆಗ ನಾವು ಬಂದು ಇಂಥ ಕೆಲಸ ಮಾಡಬಾರ ಇಲ್ಲಿದ್ದವ್ರಿಗೆ ಬಂದು ಮೇಲ್ಗಡೆಯಿಂದ ಇಬ್ಬರು ಅಣ್ಣ ತಮ್ಮದಿರು, ಮರಳಿ ಸಿದ್ದೇಶ್ವರ, ರಸ ಸಿದ್ದೇಶ್ವರ. ಒಳಗಡೆ ನೋಡಿದ್ರಾ? 2 ದೇವಸ್ಥಾನ, 2 ದೇವರು. ಅವರು ಅಣ್ಣ ತಮ್ಮದಿರು, ಋಷಿಗಳು, ವೈರಾಗ್ಯ ಪುರುಷರು, ತಪಸ್ವಿಗಳವರು, ಸಾಧು ಸತ್ಪುರುಷರು, ಮದುವೆ ಇಲ್ಲ ಅವರು, ಸನ್ಯಾಸಿಗಳು. ಆಗ ಇವರು ಸಮಾಧಾನ ಮಾಡಿ, ಮೊದಲು ಪೂಜೆ ನಿನಗೆ, ಮೊದಲು ಇಡ ನಿನಗೆ, ಬಂದು ಭಕ್ತಾದಿಗಳು ಪೂಜೆ ಮೊದಲು ಮ್ಯಾಗ್ ಬರಲಿ, ಮೊದಲು ನನಗೆ ಜೋಗಿ ಬಿಡ್ಲಿ, ನಾನು ಕುಳ ಪಡಿತೀನಿ, ಒಕ್ಲು ಪಡಿತೀನಿ, ಒಕ್ಲು ಹಿರಿಮಗನ ನನಗೆ ಜೋಗಿ ಬಿಡ್ಲಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಇಸ್ಬಿಟ್ಟು ಮ್ಯಾಕ್ ಹೋಗಿ ಸೇರ್ಕೊಂಡು ಆಮೇಲೆ ಒಕ್ಲು ಊರೆಲ್ಲ ಮಾಡಿದ್ರು, ಒಳ್ಳೇದು ಮಾಡಿದ್ರು. ಒಳ್ಳೇದು ಮಾಡಾದ್ಮೇಲೆ ಕುಳ ಆದರು. ಅವರು ಹೆಸರು ಕರೆದ್ರು, ಸಿದ್ದಪ್ಪನಿಗೆ ಸಿದ್ದೇಶ್ವರ, ಸಿದ್ದೇಗೌಡ, ಸಿದ್ದರಾಜು. ಹಿಂಗೆ ಮೊದಲು ಮಗನಿಗೆ ಹೆಸರು ಕರೆದ್ರು, ಜೋಗಿ ಬಿಡೋದು. ಇವನಿಗೆ 5 ಜನ ಮಕ್ಕಳಾದ್ರು, ಹಿರಿ ಮಗನಿಗೆ ಜೋಗಿ ಬಿಡೋದು. ಇನ್ನು 4 ಜನಕ್ಕಿಲ್ಲ. ಪುನಃ 4 ಜನದಲ್ಲಿ ಹಿರಿ ಮಕ್ಕಳಿಗೆ ಜೋಗಿ ಬಿಡೋದು. ಹಿಂಗಾಗಿ ಒಕ್ಲು ಪಡೆದು 4,000 ಕುಳ ಆದರೆ ಮೇಲೆ ಕೊಳ ಇರಲಿಲ್ಲ. ಒಬ್ಬನೇ ತಮ್ಮಡಪ್ಪ ಪೂಜೆ ಮಾಡ್ತೇವೆ ಇಲ್ಲಿ. ಅವ್ರಿಗೆ ವಯಸ್ಸಾಗೋಯ್ತು. ಗುರುವಾರ ಭಾನುವಾರ ಪೂಜೆ, ಭಾನುವಾರ ಜನ ಬರಲಿಲ್ಲ. ವಯಸ್ಸಾಗೋಯ್ತು ಅಂತ ಕೈಲಾಗೋದು, ನೀರಿಲ್ಲ ಅಂತ. ಆ ಹೊಳೆಯಿಂದ ಸ್ನಾನ ಮಾಡ್ಕೊಂಡು ನೀರು ತಗೋಗಿ 3 ಗಂಟೆ ಪೂಜೆ ಮಾಡ್ತಿದ್ದು. ಆಗ ಅವರು ಗಂಡ ಹಿಡಿದ್ರು ಮನೆಗಿದ್ದಾಗ ಸ್ವಾಮಿ ಬಂದು ಬೆಳ್ಳಿ ಬೆತ್ತಲ್ಲಿ ಹೊಡೆದಂತೆ, ಯಾಕೆ ಬರಲಿಲ್ಲ ಪೂಜೆಗೆ? ಸ್ವಾಮಿ ನಮ್ಗೆ ಶಕ್ತಿ ಸಾಲದು, ನೀರಿಲ್ಲ, ನಾ ಏನು ಮಾಡಲಿ, ನೀರು ತಾನೇ ಬೇಕು, ಬಾ ನಾವು ಕೊಡ್ತೀವಿ ಮೇಲ್ಗಡೆ ಅಂತಂದ್ಬಿಟ್ಟು ಅಂತರ್ದಾಗ ಅವ್ರನ್ನ. ಆಗ ಎಡ್ತಿ ಮನೆಗಿದ್ದ, 7 ಸವಡಿ ಹಿಂಗೆ ಆಯಿತು. ಬೆಳ್ಳಿ ಬೆತ್ತಲ್ಲಿ ಹೊಡೆದ ಸ್ವಾಮಿ ಸಿದ್ದೇಶ್ವರ ಅಂತ ಮತ್ತು ಪಟ್ಟಿ ಬೀಚ್ ನೋಡೋದ್ರಲ್ಲಿ ಪಾಡಿ ಭಾಷೆ ಬಂದ್ಬಿಟ್ಟು. ಆಗ ಸ್ವಾಮಿ ಪ್ರತ್ಯಕ್ಷ ಹಿಂಗೆ ಆಗವನೆ, ಹೇಳವನೆ, ನಾಳೆ ದಿವಸ ನಮ್ಗೆ ಒಳ್ಳೇದಾಯ್ತೆ, ನೀವು ಹೋಗಿ ಮೇಲ್ಗಡೆ ನೋಡಿ ನೀರು ಕೊಡ್ತೀನಿ ತಂದವರಲ್ಲ ಅಂತ ಮಾಡನ್ನ ಕಳಿಸಿದ್ರಳೆ. ನೀರು ತುಂಬ ಅದ್ದಾಡ್ತಿತ್ತು, ಕೊಳ ಆಗಿ. ಆ ಕೊಳ ಮೇಲ್ಗಡೆ ಇರುತ್ತೆ. ಆಗ ಪಾದ ಊರಿ ತ್ರಿಶೂಲದಲ್ಲಿ ಮೀಡಿ ಬಂಡೆ ಎತ್ತು ಮಾಡಿದ್ರು. ಆ ಕಡೆ ಬಂಡೆ ಮರ ಅದಲ್ಲ, ಈ ಕಡೆ ಡೌನ್ಗೆ ಟೇಪ್ ಹಿಡಿದು ಕಾಲ್ತ ಮಾಡಿದ್ರು, ಕರೆಕ್ಟಾಗಿರ್ಸೋದು. ಅದೇ ಬಂಡೆ ಕೊಳದ್ದು 40 ಅಡಿ ಅದ ನಾಟು, 40 ಅಡಿ. ನೀರು ಯಾವತ್ತೂ ಇಲ್ಲನೂ ಅಷ್ಟಿಲ್ಲ. ಅದೊಂದಾಯಿತು. ಇವರಿಗೆ ವಯಸ್ಸಾಗೋಯ್ತು ತಮ್ಮಡಪ್ಪನಿಗೆ. ಆಗ ಮಕ್ಕಳಿಲ್ವಲ್ಲ, ಆಗ ದತ್ತು ಮಾಡ್ಕೊಂಡು ಅಂದ್ಬಿಟ್ಟು ನೇರ್ಲೂರು, ಮುನ್ನೂರು ಗೊತ್ತಾ, ಚನ್ನಪಟ್ಟಣ ತಾಲೂಕು, ಅಲ್ಲಿ 4 ಗುಡಗಳು, 4 ಜನ ಮಕ್ಕಳು. ಆ ಹಿರಿ ಹುಡುಗ ಮೆಜಾರಿಟಿ ಇದ್ದಲ್ಲಿ ಕರ್ಕೊಬಂದ. ಕರ್ಕೊಂಡು ದೀಪಾವಳಿದಲ್ಲಿ ಪೂಜೆ ಬಂದಾಗ ಆ ಹುಡುಗ ಕೊಳಗೆ ಬಿದ್ದು ಹೋಗ್ಬಿಡ್ತು. ಇವ್ರು ಗೊತ್ತಿಲ್ಲ, ದೇವಸ್ಥಾನದಲ್ಲಿದ್ದರು. ಆಮೇಲೆ ನೋಡಿದ್ರೆ ಹುಡುಗ ಕೊಳಗೆ ಬಿದ್ದು ಹೋಗ್ಬಿಟ್ಟದೆ. ಆಗ ಏನಪ್ಪ ಹಿಂಗೆ ಮಾಡ್ದಲ್ಲ, ಏನು ಪೂಜೆ ಮಾಡೋಕೆ ನನ್ನ ಕೈಲಿ ಆಗೋದು ಅಂದ್ಬಿಟ್ಟು ಕರ್ಕೊಂಬಂದು ಹಿಂಗೆ ಮಾಡ್ದಲ್ಲ. ನನ್ನ ಮನೆ ದೀಪ ತುಂಬ್ದಲ್ಲ ದೀಪಾವಳಿ ಹಬ್ಬದಲ್ಲಿ, ನಿನ್ನ ಮನೆ ದೀಪ ತುಂಬಿಸಿ ನಾನು ಹೋಗ್ಬಿಟ್ಟಿದ್ದೆ, ದೀಪ ಹರಿಸ್ಬಿಟ್ಟಿದ್ದೆ ಗರ್ಭಗುಡಿಲಿ. ಏನೇ ಎತ್ಕೊಂಡ್ಬಿಟ್ರು, ಎದ್ಬಿಟ್ಟು ದಪ್ಪನ ಮಾಡೋದು. ಆಗ ಸ್ವಾಮಿ ಹೇಳಿದಂತೆ, ನೀನು ಹಿರಿ ಹುಡುಗನ ಕರ್ಕೊಬಂದು ಆಶ್ರಯ ಮಾಡಿದೆ. ಈಗ 3 ಜನ ಅವರಲ್ಲ, ಅವರಲ್ಲಿ 2ನೇ ಹುಡುಗನ ಕರ್ಕೊಬ, ಅವನು ವೈದ್ಯಸನ್ ತಂಬಿಡಿ, ನನಗಾಗೋದಿಲ್ಲ ಅದು. ಆಗ ಹೋಗಿ ಪುನಃ ಹೇಳಿ ನಾದ್ನಿಗೂ ಸಡ್ಕನಿಗೂ ಇವರಲ್ಲಿ 2ನೇ ಹುಡುಗನ ಕರ್ಕೊಬಂದ್ರಂತೆ.
ಕರ್ಕೊಬರುವಂತ ಹೋಗೋದ್ರಲ್ಲಿ ಆ ಹುಡುಗ ಎಲ್ಲ ಆಟ ಆಡ್ತಿದ್ದು. ಹೋಗಿ ನೋಡಿದ್ರೊಳಗೆ ಹುಡುಗ ಇಲ್ಲ. ಅಲ್ಲಿ ಇಲ್ಲಿ ತಡ್ಕಿದ್ರು. ಸಾಯಂಕಾಲ ಮನೆಗೆ ಬಂದ್ಬಿಡ್ಬೇಕು. ಹೊಳೆ ಸಿಂಸ ಹೊಳೆ ನಡ್ಕೋಬೇಕು. ಮನೇಲಿ ಹೆಂಗಸರು ಒಬ್ಬರೇ, ಊರಿಗೆ ಏನಿಲ್ಲ. ಒಬ್ಬ ತಮ್ಮಡಪ್ಪ, ಒಬ್ಬ ಜೋಗಿ, ಎಸ್ ಟಿಗಳವ. ಈಗಲೂ ನಮ್ಮ ಅಕ್ಕಪಕ್ಕದಲ್ಲಿ ಇರೋದು. ಆ ಕಡೆ ಜೋಗಯ್ಯವನ ಎಸ್ ಸಿಗಳವ, ಈ ಕಡೆ ನಮ್ಮನೆ. ಅದು ಸೊಪ್ಪಿನ ಗುಡ್ಲು, ಇದು ಸೊಪ್ಪಿನ ಗುಡ್ಲು ಎರಡು ಮನೆ ಇಲ್ಲ. ಆಗ ಅಂಥೇಳಿ ಯಾರೂ ಇರಲಿಲ್ಲ, ಎರಡೇ ಕುಳ ಇಲ್ಲಿದ್ದು. ಆಗ ಎಲ್ಲ ಬಂದು ಸೇರೋದು. ಇಲ್ಲಿ ಸಿದ್ದೇಶ್ವರ ಯಾವ ಬಂದು ನೆಲಗೊಂಡನ ಆಗ ಎಲ್ಲ ಬಂದು ಸೇರೋದು. ಆಗ ಹುಡುಗ ಇರಲಿಲ್ಲ, ಮನೆಗೆ ಬಂದ್ಬಿಟ್ಟು ಹುಡುಗ ಮನೆಗೆ ಬಂದ್ಬಿಟ್ಟಿದಂತೆ. ಆಗ ಕಳಿಸೋದಂತೆ, ಹುಡುಗ ಬಂದಾನೆ ಯೋಚನೆ ಆಗ್ಬಿಡಿ ಅಂತ. ಆಗ ಹುಡುಗನ ಬೆಳೆದು ಮೆಜಾರಿಟಿ ಆದಮೇಲೆ ಆ ಹುಡುಗನ ಮದುವೆ ಮಾಡಿದ್ಮೇಲೆ 4 ಜನ ಮಕ್ಕಳು ಅವನಿಗೆ, 1 ಹೆಣ್ಣು. 4 ಜನ ಗಂಡು ಮಕ್ಕಳು, 1 ಹೆಣ್ಣು. ಆ 4 ಜನ ಮದುವೆ ಮಾಡಿದ್ರೆ ಒಬ್ಬನಿಗಿಲ್ಲ ಮಕ್ಕಳು, ಅವ ದತ್ತು ತಗೋಬೇಕು. 3 ಜನ ಮಕ್ಕಳಿರ್ತವೆ, ಒಬ್ಬನಿಗಿಲ್ಲ. ಪುನಃ 4 ಜನದಲ್ಲಿ ಅವರು 3 ಜನ 4 ಜನ ಆದರೆ ಅವರಲ್ಲಿ ಒಬ್ಬನಿಗೆ ಮಕ್ಕಳಿಲ್ಲ. ಈಗಲೂ ಹಂಗೆ ನಡೀತಾ ಇದೆ. ದತ್ತು ತಗೊಳ್ಳೇಬೇಕು. ಈಗ 16 ಕುಳ ಇದ್ದೀವಿ. 4 ಭಾಗ. ಫಸ್ಟು 4 ಜನ ಹುಟ್ಟಿದ್ರಲ್ಲ, ಅವ್ರು 4 ಜನ ಹುಟ್ಟಿದ್ರು. 4 ಭಾಗ ಮಾಡ್ಕೊಬಿಟ್ರು. 1 ವರ್ಷ ಪೂಜೆ, 1 ವರ್ಷಕ್ಕೆ 1 ಕುಳಿಗೆ ಪೂಜೆ 1 ವರ್ಷ, ಯುಗಾದಿ ಗಂಟ. 3 ಜನ ಮಕ್ಕಳವೆ. 3 ಜನಕ್ಕೆ, 3 ಜನ, ಒಬ್ಬನಿಗಿಲ್ಲ. ಆ ಅಣ್ಣ ತಮ್ಮದ್ರಲ್ಲಿ ಮಗನ ಇವು ದತ್ತು ಮಾಡ್ಕೋಬೇಕು. ಅವನು 1 ವರ್ಷ ಪೂಜೆ. ಪುನಃ ಇವನಿಗೆ 3 ಜನ 2 ಜನ ಇಬ್ಬರು ಆದರೆ ಇವನು ಒಬ್ಬನಲ್ಲಿ ಯಾರು ದತ್ತು ತಗೋಬೇಕು. ಹಿರಿಯವನು ಕಿರಿಯವನು. ಮಕ್ಕಳು ಇರೋದಿಲ್ಲ. ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಕಳು ಇರೋದಿಲ್ಲ. ಹಿಂಗಾಗಿ ಈಗ 14 ಕುಳ ಇದ್ದೀವಿ. ಈಗಲೂ 4 ಭಾಗವೇ ಪೂಜೆ ಮಾಡೋ 4 ಭಾಗ. 16 ಕುಳ ಇದ್ದೀವಿ. 16 ಕುಳಿನಲ್ಲಿ 1 ಭಾಗದಲ್ಲಿ 5 ಭಾಗ. 1 ಭಾಗ 1 ವರ್ಷದಲ್ಲಿ 5 ಜನ ಪೂಜೆ ಮಾಡ್ತಾರೆ. 1 ವರ್ಷದಲ್ಲಿ 8 ಜನ ಪೂಜೆ ಮಾಡ್ತಾರೆ. ಸೇವೆ ಮಾಡಕ್ಕೆ ಒಳ್ಳೆ ಮಕ್ಕಳಾಗೋಯ್ತು. 1 ವರ್ಷದಲ್ಲಿ 2 ಮಾಡ್ತಾರೆ, 6 ತಿಂಗಳು. 1 ವರ್ಷದಲ್ಲಿ 6 ಜನ 7 ಜನ ಮಾಡ್ತಾರೆ. ಆದರೆ 4 ಭಾಗ ಉಂಟು. ಆ 4 ಭಾಗದಲ್ಲಿ ಪೂಜೆ ಮಾಡುವಂಥವ್ರಲ್ಲಿ ಒಬ್ಬರು ಮಕ್ಕಳು ಇರುವುದಿಲ್ಲ. 1 ಭಾಗ ದತ್ತು ತಗೊಳ್ಳೇಬೇಕು. ಹಿಂಗೆ ನಡ್ಕೊಂಡು ಬರ್ತಾವೆ. ಆಗ ಸ್ವಾಮಿ ಊರು ಒಕ್ಕಲೇ ಪಡೆದ್ನ. ಗಾಳಿ ಗಂಡ ಇವ. ಗಾಳಿ ಬಂದ್ಬಿಟ್ಟ ಅಂದರೆ ಗಾಳಿ ಹೊಂಟೋಗಿದ್ದು. ತುಸುಲ್ದರೆ ಹೊಡೆದು ಬರುವಷ್ಟಲ್ಲ ಮನ ಗಾಳಿ. ಆಗ ಇಲ್ಲಿ ಮವಳಿಲಿ ವಜ್ರಂಗಿಸಿದೆ ಅಂತ ಕೋಟೆ, ಅವನ ಮನೇಲಿ 3 ಗಾಳಿ ಸೇರ್ಕೊಂಡಿದ್ದು. 3 ಗಾಳಿ. ಆಗ ಅಲ್ಲಿ ಯಾರು ಹೇಳಿ ಸಿದ್ದೇಶ್ವರನ ಬಂದರು. ಅವ ಕುಳ ಆದ್ನ. ಅವ ಅರಿಕೆ ಮಾಡ್ಕೊಂಡ್ನ. ಸ್ವಾಮಿ ನಮ್ಮ ಅಪ್ಪ ನನಗೆ ಮನೇಲಿ ಒಳ್ಳೆಯದಾಗಿ ನಮ್ಮ ಗಾಳಿ ಥರ ಏನಿಲ್ಲದ್ರೆ ನನಗೆ ಬೆಳ್ಳಿದ್ರಲ್ಲಿ ವಜ್ರಾಗಿ ಮಾಡಿಸ್ತೀನಿ ಹೊಂಟದ ಗಾಳಿ. ಆಗ ಬೆಳ್ಳಿಲಿ ಸ್ವಾಮಿಗೆಲ್ಲ ಬಣ್ಣ ಹೆಂಗೆ ಕೈ ಹೆಂಗಿದ್ದು, ಕಾಲು, ಪಾದ, ಕಿರೀಟ, ತಲೆ, ಆಮೇಲೆ ಕತ್ತಿ, ಡಮರುಗ ಎಲ್ಲನೂ ಆಚಾರಿಕ ಇಲ್ಲಿಯೇ ಹೊರಗೆ ಮಾಡಿಸಿದ್ನ. ಇವತ್ತು ಅವನ ಮನೇಲಿ ಗಾಳಿ ಇಲ್ಲ. ಈಗ ಮಕ್ಕಳು ಮೊಮ್ಮಕ್ಕಳವ್ರೆ ನಮ್ದೇನು ಬರ್ತಾರೆ, ಪೂಜೆ ಮಾಡಿಸ್ಕೊಳ್ತಾರೆ. ನಾವು ಒಕ್ಕಲಾದ್ರಲ್ಲ, ಇವರೆಲ್ಲ ಕುಳ ಭಾಗ ಮಾಡ್ಕೊಂಡ್ರು. ಎಲ್ಲ ಕುಳ ಯಾವಾಗ ಆದರೂ 1,2,000 ಕುಳ 4,000 ಕುಳ ಆದರು. ಇವರು 4,000 ಕುಳ ಇವ್ರು ಬೇಕಲ್ಲ, ಈ ಪೂಜೆ ಮಾಡ್ಬಿಟ್ಟು ಒಟ್ಟು ತುಂಬದೆ ದಿನಸಿ ಬೇಕಲ್ಲ. ಆಗ ಜಮೀನು 16 ಎಕರೆ ಜಮೀನು ಏನಂತ ಜಮೀನು ಕೊಟ್ಟರು. ಸಿದ್ದೇಶ್ವರನ ಮಾತ್ರ ಇಲ್ಲ. ಸಿದ್ದೇಶ್ವರನ ಕೊಡುಗೆಯಲ್ಲಿ ಮಧ್ಯೆ ಬಂದು ಸೇರಿದ್ದು. ಇವನು ಉಂಟು ಕೊಡುಗೆ ಭೈರವೇಶ್ವರನಿಗೆ ಗೌರ್ಮೆಂಟ್ ಜಮೀನು. ಸೋಮಲಿಂಗೇಶ್ವರ ಉಂಟು. ಊರಲ್ಲಿ 3 ದೇವಸ್ಥಾನ ಅವೆ. ಚೋಳರು ಸ್ಥಾಪನೆ ಅವು. ಸೋಮೇಶ್ವರ, ಬಸವೇಶ್ವರ, ವೀರಭದ್ರೇಶ್ವರ ಊರೊಳಗೆ ಡೈಲಿ ಪೂಜೆ. ಅಲ್ಲಿ ಅವ್ರು ಕೊಡುಗೆ 5 ದೇವರು ಕೊಡುಗೆ. ಸಿದ್ದೇಶ್ವರ ಮಧ್ಯೆ ಅವ್ನು ಕೊಡಗಿಲ್ಲ. ಅವನೇನು ಒಕ್ಕಲು ಮಾಡ್ಕೊಂಡು 4,000 ಕುಳ ಅವ್ರೆ. 4,000 ಕುಳವೆ 4 ಭಾಗದವರು 1,000 ಮಾಡ್ಕೊಂಡ್ರು. ಕುಳ ಭಾಗ ಮಾಡ್ಕೊಂಡ್ರು. ಹಿಂದಿಂದ ಊರು ಕುಳ. ಪುನಃ ಅವ್ರ ಮಕ್ಕಳು ಭಾಗ ಆದರೆ 1,000ದಲ್ಲಿ 4 ಜನ 3 ಜನ ಆದರೆ ಅವರು 250 ಕುಳ. ಇಬ್ಬರು ಆದರೆ 500 ಕುಳ.
ಹಿಂಗೆ ಭಾಗ ಮಾಡ್ಕೊಂಡು ಈಗ ನಾವೆಲ್ಲ ಅರ್ಚಕರಲ್ಲಿ ಕಾಯ್ಕೊಂಡು ಕುಂತವೆ. ನಮ್ಮ ಅಪ್ತಿರು ನಮ್ಮ ತಾತಿರು ಮಾಡಿದ್ರಲ್ಲ, ಆ ಭಾಗ ಮಾಡ್ಕೊಂಡು ಹೆಸರು ರಿಕಾರ್ಡ್ ಎಲ್ಲ ಮಾಡ್ಕೊಂಡು ಈಗ ಅನುಕೂಲ ಬರ್ತಾರೆ ಕಾಯ್ಕೊಂಡು ಕುಂತ್ಬೋದು. ಈಗ ತಳಗೋದಿ ನಮಗೆ ಸೇರೋದು, ನಮ್ಮ ತಾತನ ಕಾಲದಲ್ಲಿ ನಮಗೆ ಸೇರೋದು, ನಮ್ಮ ಅಪ್ಪ ಮಾಡ್ತಿದ್ರು. ಈಗ ನಾವು ಹೋಗ್ತೀವಿ. ಈಗ ಅವ್ರೇನಾರು ಬಂದರೆ ತಳಗೋದಿಯವರು ನಾವು ಪೂಜೆ ಪುನಸ್ಕಾರ ಮಾಡಿ ಕಾಣಿಗೆ ಕಪ್ಪಕ್ಕೆ ಈಸ್ಕೊಡ್ತೀವಿ. ಅಲ್ಲಿ ಒಕ್ಲವರು ಪೂಜೆ ಮಾಡಿಸ್ಕೊಡ್ಬೇಕು. ಈ ಮರ ಯಾವ್ದು, ಏನು ಮರ ಇದು? ಹಾಂ, ಇದು ನೌಲಾಡಿ ಮರ ಅಂತ. ಇದು ಕೋಟಿಗೆ ಒಂದು ಮರ. ಹೌದಾ? ಇದು ಸಿಕ್ಕೋದೇ ಅಪರೂಪ ಇದು. ಏನು ವಿಶೇಷ ಏನಿದು? ಇದು ಬಿಲ್ವ ಪತ್ರೆಗಿಂತಲೂ ಶ್ರೇಷ್ಠವಾದದ್ದು ಇದು ಪತ್ರೆ. ಇದು 5 ಎಲೆ ಬಿಡುತ್ತೆ. ಯಾವುದೇ ಕೊಂಬೆಲಿ ನೋಡಿ 5 ಎಲೆ. ಶಿವನಿಗೆ ಪ್ರಿಯವಾದಂಥ ಇದು ನವಲಾಡಿ ಮರ ಪತ್ರೆ ಶಿವನಿಗೆ ಪ್ರಿಯ. ಶಿವನಿಗೆ ಪ್ರಿಯ. ಭಾರಿ ಭಯಂಕರವಾದ ಇದು. ಸರಿ ಅಂದರೆ ಥ್ಯಾಂಕ್ ಯು.